ಅಮಿತ್ ಶಾ ಆಯಿತು, ಪ್ರಹ್ಲಾದ್ ಜೋಶಿ ಆಯಿತು. ಈಗ ಮತ್ತೊಬ್ಬ ಸೆಂಟ್ರಲ್ ಮಿನಿಸ್ಟರ್ ಮೊರೆ ಹೋದ ಯತ್ನಾಳ್ ಟೀಮ್. ಕುಮಾರಸ್ವಾಮಿ ಮೊರೆ ಹೋಗಿದ್ದಾರೆ ಯತ್ನಾಳ್ ಟೀಮ್. ನಮಗೆ 100 ಕ್ಷೇತ್ರಗಳನ್ನು ಕೊಡಿ, 100 ಕ್ಷೇತ್ರಗಳನ್ನು ಗೆಲ್ಲಿಸಿ ತರ್ತೇವೆ, ಅದರ ಖರ್ಚು ವೆಚ್ಚವನ್ನು ನಾವು ಭರಿಸ್ತೇವೆ ಅಂತ ಯತ್ನಾಳ್ ಟೀಮ್ ಡಿಮ್ಯಾಂಡ್ ಮಾಡಿದೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ವಿಜೇಂದ್ರ ವಿರುದ್ಧ ತಂತ್ರಕ್ಕೆ ಎಚ್ಡಿಕೆ ಮೊರೆ ಹೋಯ್ತಾ ಯತ್ನಾಳ್ ಬಣ. 100 ಕ್ಷೇತ್ರಗಳ ಹೊಣೆ ಕೇಳುವುದಕ್ಕೆ ಪ್ಲಾನ್ ಮಾಡಿರುವ ಯತ್ನಾಳ್ ಬಣ. ಹೈಕಮಾಂಡ್ ಜೊತೆ ಮಾತುಕತೆಗೆ ಕುಮಾರಸ್ವಾಮಿ ಬೆಂಬಲ ಕೇಳಿದ ಯತ್ನಾಳ್ ಬಣ. ದೆಹಲಿಯಲ್ಲಿ ಕುಮಾರಸ್ವಾಮಿ ಜೊತೆ ರಮೇಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ತಂತ್ರಗಾರಿಕೆ, ಎಚ್ಡಿಕೆಗೆ ಬೆಂಬಲ ಕೋರಿಕೆ. ವಿಜೇಂದ್ರ ಬದಲಾವಣೆ ಅಸಾಧ್ಯ ಎಂಬ ಕಾರಣಕ್ಕೆ ಯತ್ನಾಳ್ ಬಣ ಹೊಸ ತಂತ್ರ ರೂಪಿಸಿದೆ. ವಿಜೇಂದ್ರರನ್ನು ಬಲಹೀನ ಮಾಡಿ ಮೇಲುಗೈ ಸಾಧಿಸುವ ತಂತ್ರ. 100 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ತಮಗೆ ಬಿಟ್ಟರೆ ಗೆಲ್ಲಿಸುತ್ತೇವೆ, ಆ 100 ಕ್ಷೇತ್ರಗಳ ಖರ್ಚು ವೆಚ್ಚಗಳ ಹೊಣೆಯೂ ತಮ್ಮದೇ. ಕುಮಾರಸ್ವಾಮಿ ಮೂಲಕ ಬಿಜೆಪಿ ವರಿಷ್ಠರಿಗೆ ಸಂದೇಶ ತಲುಪಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಅಶೋಕ್ ವಿರುದ್ಧ ಹೊಂದಾಣಿಕೆ ರಾಜಕೀಯದ ಆರೋಪ ವ್ಯಕ್ತಪಡಿಸಿದ್ದು, ಆರೋಪ ಮಾಡಿದ್ದವರೇ ಜೆಡಿಎಸ್ನ ಕುಮಾರಸ್ವಾಮಿ ಮಧ್ಯಸ್ಥಿಕೆ ಕೇಳಿದ್ದೇಕೆ? ವಿಜೇಂದ್ರ ಬಣದ ನಾಯಕರಿಂದ ಯತ್ನಾಳ್ ಟೀಮ್ ನಾಯಕರಿಗೆ ಪ್ರಶ್ನೆ. ಮಾತುಕತೆಗೆ ತಾತ್ವಿಕ ಒಪ್ಪಿಗೆ ನೀಡಿರುವ ಕುಮಾರಸ್ವಾಮಿ. ವಿಜೇಂದ್ರ ವಿರುದ್ಧ ತಂತ್ರಕ್ಕೆ ಎಚ್ಡಿಕೆ ಮೊರೆ ಹೋಯ್ತಾ ಯತ್ನಾಳ್ ಬಣ. 100 ಕ್ಷೇತ್ರಗಳ ಹೊಣೆ ಕೇಳುವುದಕ್ಕೆ ಪ್ಲಾನ್ ಮಾಡಿರುವ ಯತ್ನಾಳ್ ಬಣ. ಹೈಕಮಾಂಡ್ ಜೊತೆ ಮಾತುಕತೆಗೆ ಕುಮಾರಸ್ವಾಮಿ ಬೆಂಬಲ ಕೇಳಿದ್ದಾರೆ. ದೆಹಲಿಯಲ್ಲಿ ಕುಮಾರಸ್ವಾಮಿ ಜೊತೆ ರಮೇಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು, ವಿಜೇಂದ್ರ ವಿರುದ್ಧ ತಂತ್ರಗಾರಿಕೆಗೆ ಎಚ್ಡಿಕೆ ಬೆಂಬಲ ಕೋರಿದ್ದಾರೆ. ವಿಜೇಂದ್ರ ಬದಲಾವಣೆ ಅಸಾಧ್ಯ ಎಂಬ ಕಾರಣಕ್ಕೆ ಯತ್ನಾಳ್ ಬಣ ಹೊಸ ತಂತ್ರವನ್ನು ಹೆಣೆದಿದ್ದು, ವಿಜೇಂದ್ರರನ್ನು ಬಲಹೀನ ಮಾಡಿ ಮೇಲುಗೈ ಸಾಧಿಸುವ ತಂತ್ರ ಇದು. 100 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ತಮಗೆ ಬಿಟ್ಟರೆ ಗೆಲ್ಲಿಸುತ್ತೇವೆ, ಆ 100 ಕ್ಷೇತ್ರಗಳ ಖರ್ಚು ವೆಚ್ಚಗಳ ಹೊಣೆಯೂ ತಮ್ಮದೇ. ಕುಮಾರಸ್ವಾಮಿ ಮೂಲಕ ಬಿಜೆಪಿ ವರಿಷ್ಠರಿಗೆ ಸಂದೇಶ ತಲುಪಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಅಶೋಕ್ ವಿರುದ್ಧ ಹೊಂದಾಣಿಕೆ ರಾಜಕೀಯದ ಆರೋಪ ವ್ಯಕ್ತಪಡಿಸಿದ್ದು, ಆರೋಪ ಮಾಡಿದ್ದವರೇ ಜೆಡಿಎಸ್ನ ಕುಮಾರಸ್ವಾಮಿ ಮಧ್ಯಸ್ಥಿಕೆ ಕೇಳಿದ್ದೇಕೆ? ವಿಜೇಂದ್ರ ಬಣದ ನಾಯಕರಿಂದ ಯತ್ನಾಳ್ ಟೀಮ್ ನಾಯಕರಿಗೆ ಪ್ರಶ್ನೆ ಹಾಕಲಾಗಿದೆ. ಮಾತುಕತೆಗೆ ತಾತ್ವಿಕ ಒಪ್ಪಿಗೆ ನೀಡಿರುವ ಕುಮಾರಸ್ವಾಮಿ. ದೆಹಲಿಯಲ್ಲಿ ಕುಮಾರಸ್ವಾಮಿ ಜೊತೆ ರಮೇಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು, ವಿಜೇಂದ್ರ ವಿರುದ್ಧ ತಂತ್ರಗಾರಿಕೆಗೆ ಎಚ್ಡಿಕೆ ಬೆಂಬಲ ಕೋರಿದ್ದಾರೆ. ವಿಜೇಂದ್ರ ಬದಲಾವಣೆ ಅಸಾಧ್ಯ ಎಂಬ ಕಾರಣಕ್ಕೆ ಯತ್ನಾಳ್ ಬಣ ಹೊಸ ತಂತ್ರವನ್ನು ರೂಪಿಸಿದೆ. ವಿಜೇಂದ್ರರನ್ನು ಬಲಹೀನ ಮಾಡಿ ಮೇಲುಗೈ ಸಾಧಿಸುವ ತಂತ್ರ ಇದು. 100 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ತಮಗೆ ಬಿಟ್ಟರೆ ಗೆಲ್ಲಿಸುತ್ತೇವೆ, ಆ 100 ಕ್ಷೇತ್ರಗಳ ಖರ್ಚು ವೆಚ್ಚಗಳ ಹೊಣೆಯೂ ತಮ್ಮದೇ ಎಂದಿದ್ದಾರೆ. ಕುಮಾರಸ್ವಾಮಿ ಮೂಲಕ ಬಿಜೆಪಿ ವರಿಷ್ಠರಿಗೆ ಸಂದೇಶ ತಲುಪಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಅಶೋಕ್ ವಿರುದ್ಧ ಹೊಂದಾಣಿಕೆ ರಾಜಕೀಯದ ಆರೋಪ ವ್ಯಕ್ತಪಡಿಸಿದ್ದು, ಆರೋಪ ಮಾಡಿದ್ದವರೇ ಜೆಡಿಎಸ್ನ ಕುಮಾರಸ್ವಾಮಿ ಮಧ್ಯಸ್ಥಿಕೆ ಕೇಳಿದ್ದೇಕೆ? ವಿಜೇಂದ್ರ ಬಣದ ನಾಯಕರಿಂದ ಯತ್ನಾಳ್ ಟೀಮ್ ನಾಯಕರಿಗೆ ಪ್ರಶ್ನೆ. ಮಾತುಕತೆಗೆ ತಾತ್ವಿಕ ಒಪ್ಪಿಗೆ ನೀಡಿರುವ ಕುಮಾರಸ್ವಾಮಿ.